ಸಂದರ್ಭದಲ್ಲಿ ಇಲ್ಲಿ ನಮ್ಮ ಆರೋಗ್ಯ ಭವನದಲ್ಲಿ ಎಲ್ಲ ನಮ್ಮ ಇಲಾಖೆಯ ಎಲ್ಲ ನಮ್ಮ ಮಹಿಳಾ ಪ್ರಮುಖರು, ಮಹಿಳಾ ಸಿಬ್ಬಂದಿಯವರು, ಮಹಿಳಾ ಅಧಿಕಾರಿಗಳು ಸೇರಿ ಈ ದಿನವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅವರು ಬಹಳ ಅತ್ಯಂತ ಸುಂದರವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಹೆಣ್ಣು ಮಗುವಿನ ವಿಚಾರದಲ್ಲಿ ಅವೆಲ್ಲ ಬಹಳಷ್ಟು ಚರ್ಚೆಗೆ ಇದು ವಿಷಯ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ರೀತಿಯ ಆತಂಕದ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಹೆಣ್ಣು ಮಗುವಿನ ಏನು ಇತ್ತೀಚಿನ ಸುದ್ದಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ಅದು ಮೂಢನಂಬಿಕೆ ಇರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಅವರಿಗೆ ಸುರಕ್ಷತೆ ವಿಚಾರ ಇರ್ಬೋದು ಅಥವಾ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಮುಕ್ತ ಅವಕಾಶಗಳಿದೆ, ಇದೆಲ್ಲವೂ ಕೂಡ ಒಂದು ನ್ಯಾಯ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಇನ್ನೂ ಹೋರಾಟ ನಡೀತಾನೆ ಇದೆ. ಅದರಿಂದ ಈ ದಿನ ಮಾಡುವ ಮುಖಾಂತರ ಎಲ್ಲರಲ್ಲೂ ನಾವು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಮ್ಮ ಸಮಾಜವನ್ನು ಕಟ್ಟಬೇಕು. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಎಲ್ಲರೂ ಕೂಡ ನಾವು ಒಂದೇ ರೀತಿಯಾಗಿ ನೋಡಿ ಒಂದೇ ರೀತಿಯಾಗಿ ಪೋಷಣೆ ಮಾಡುವಂಥದ್ದು, ಅವರು ಒಂದೇ ರೀತಿಯಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಳ್ತಕ್ಕಂಥದ್ದೇ ನಮ್ಮೆಲ್ಲರ ಒಂದು ಜವಾಬ್ದಾರಿ ಕರ್ತವ್ಯ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಮುಂದಿನ ದಿವಸಗಳಿಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋಣ ಮತ್ತು ಹೆಣ್ಣುಮಗುವಿಗೆ ಅವಶ್ಯ ಇರುವಂಥ ಎಲ್ಲ ಪ್ರೋತ್ಸಾಹವನ್ನು ಅವಕಾಶಗಳನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಕಲ್ಪಿಸಿ ಮಾಡುವಂಥ ಕ್ರಮವನ್ನು ನಾನು ಹೇಳೋದಕ್ಕೆ ಇವತ್ತು ಹೊಸದಾಗಿ ಆಯೋಜನೆ ಮಾಡಿದ ಎಲ್ಲ ಹೆಣ್ಣುಮಕ್ಕಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು.